ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಒಡವೆ ಖರೀದಿ ಮಾಡಲು ಯೋಚನೆ ಮಾಡ್ತಿದ್ರೆ, ಅದೇ ರೀತಿ ಒಡವೆ ಮೇಲೆ ಬಂಡವಾಳ ಹಾಕಲು ಯೋಚನೆ ಮಾಡ್ತಿದ್ರೆ, ನಿಮ್ಮೆಲ್ಲರಿಗೂ ಕೂಡ ಚಿನ್ನದ ಮಾರುಕಟ್ಟೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ಕಳೆದ 4-5 ದಿನ ಅಂದರೆ ಆಷಾಢ ಮುಗಿಯುತ್ತಾ ಬಂದ ಬೆನ್ನಲ್ಲೇ ಚಿನ್ನದ ಬೆಲೆ ದಿಢೀರ್ ಏರಿಕೆಯಾಗಿತ್ತು. ಪ್ರತಿ ಗ್ರಾಮ್ಗೆ 500 ರೂಪಾಯಿಯಿಂದ 600 ರೂಪಾಯಿ ಏರಿಕೆಯಾಗಿತ್ತು. ಆದರೆ ಇದೀಗ ಅಂದರೆ ಇವತ್ತು ಚಿನ್ನದ ಬೆಲೆ ಮತ್ತೆ ಕುಸಿದಿರುವಂಥದ್ದು, ಚಿನ್ನದ ಬೆಲೆ ಮತ್ತೆ ಇಳಿಕೆಯಾಗಲು ಪ್ರಾರಂಭವಾಗಿರುವಂಥದ್ದು. ಹಾಗಾದರೆ ಇವತ್ತಿನ ಪ್ರತಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ? ನಿನ್ನೆ ಏನು ರೇಟ್ ಇತ್ತು? 22 ಕ್ಯಾರೆಟ್ ಚಿನ್ನ ಅಂದರೆ ಕೊಳ್ಳುವ ಚಿನ್ನದ ಬೆಲೆ ಎಷ್ಟು? ನಿನ್ನೆ ಎಷ್ಟಿತ್ತು? ಇವತ್ತು ಎಷ್ಟು ಕಡಿಮೆ ಆಗಿದೆ? ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ, ನಿನ್ನೆ ಏನು ರೇಟ್ ಇತ್ತು ನೋಡೋಣ. ಮೊದಲನೆಯದಾಗಿ ಇವತ್ತು 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 15,383 ರೂಪಾಯಿ ಇದೆ. ನಿನ್ನೆ 15,513 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಇವತ್ತು ಪ್ರತಿ 1 ಗ್ರಾಮ್ಗೆ 130 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ಗೆ 13,000 ರೂಪಾಯಿಗಳು ಇಳಿಕೆ ಆಗಿರುವಂಥದ್ದು. ನಂತರ 22 ಕ್ಯಾರೆಟ್ ಚಿನ್ನ ಅಂದರೆ ಕೊಳ್ಳುವ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನ 14,101 ರೂಪಾಯಿ ಇದೆ. ನಿನ್ನೆ 14,220 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 119 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ಗೆ 11,900 ರೂಪಾಯಿ ಇಳಿಕೆ ಆದಂತಾಯಿತು. ನಂತರ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು ಪ್ರತಿ 1 ಗ್ರಾಮ್ 18 ಕ್ಯಾರೆಟ್ ಚಿನ್ನ 11,538 ರೂಪಾಯಿ ಇದೆ. ನಿನ್ನೆ 11,635 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಇವತ್ತು ಪ್ರತಿ 1 ಗ್ರಾಮ್ಗೆ 97 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ಗೆ 9,700 ರೂಪಾಯಿಗಳು ಇಳಿಕೆ ಆದಂತಾಯಿತು. ನಂತರ ಬೆಳ್ಳಿಯ ಬೆಲೆ ಏನಾಗಿದೆ ನೋಡೋದಾದರೆ ಪ್ರತಿ 1 ಗ್ರಾಮ್ ಬೆಳ್ಳಿಗೆ 255 ರೂಪಾಯಿ ಇದೆ. ನಿನ್ನೆನೂ ಕೂಡ 255 ರೂಪಾಯಿ ಇತ್ತು. ಬೆಳ್ಳಿಯ ಬೆಲೆಯಲ್ಲಿ ಇವತ್ತು ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ಲ. ಅದೇ ರೀತಿ ನೀವೇನಾದರೂ 1 kg ಬೆಳ್ಳಿಯನ್ನು ಪರ್ಚೇಸ್ ಮಾಡ್ತೀರಾ ಅನ್ನೋದಾದರೆ 1 kgಗೆ 2,55,000 ರೂಪಾಯಿಗಳು ಆಗುತ್ತವೆ. ಇದಿಷ್ಟು ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ನಿಖರವಾದ ಮಾಹಿತಿಯಾಗಿರುತ್ತದೆ. ಇದೇ ರೀತಿಯ ದಿನನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.